ಹಾಯ್ ಗಾಯ್ಸ್, ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಕ್ರೋಲಿಂಗ್ ಟೆಕ್ಸ್ಟ್ನ ಯಾವ ರೀತಿಯಾಗಿ ಮಾಡೋದು, ಸ್ಕ್ರೋಲಿಂಗ್ ಟೆಕ್ಸ್ಟ್ನ ಮಾಡಿಬಿಟ್ಟು ಯಾವ ರೀತಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ತುಂಬ ಜನಕ್ಕೆ ಫೇಸ್ ತೋರಿಸಿ ವಿಡಿಯೋ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ, ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿರ್ತಾರೆ. ಅಂಥವರು ಸ್ಕ್ರೋಲಿಂಗ್ ಟೆಕ್ಸ್ಟ್ ವೀಡಿಯೋಸ್ನ ಮಾಡಿಬಿಟ್ಟು ಆರಾಮಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಸೊ ಯಾವ ಥರ ಈ ಸ್ಕ್ರೋಲಿಂಗ್ ರೀತಿಯಾಗಿ ಟೆಕ್ಸ್ಟ್ನ ಎಡಿಟ್ ಮಾಡೋವಂಥದ್ದು ಮತ್ತು ಯಾವ ರೀತಿಯಾಗಿ ಈ ವಿಡಿಯೋನ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ನೀಟಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಗಾಯ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗಾಯ್ಸ್, ನೀವು ಸ್ಕ್ರೋಲಿಂಗ್ ಟೆಕ್ಸ್ಟ್ ವೀಡಿಯೋನ ಎಡಿಟ್ ಮಾಡಬೇಕು ಅಂತಂದರೆ ನಿಮಗೆ ಎರಡು ಆ್ಯಪ್ ಬೇಕು. ಒಂದು ಪಿಕ್ಸೆಲ್ ಆ್ಯಪ್ ಮತ್ತು ಇನ್ಶಾರ್ಟು. ಮೊದಲಿಗೆ ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು 3 ಡಾಟ್ಸ್ ಕಾಣಿಸುತ್ತಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಆಸ್ಪೆಕ್ಟ್ ರೇಷಿಯೋ 9:16 ಬರಬೇಕು. ಸೊ ಅದಕ್ಕೆ ವಿಡ್ತ್ನ 720 ಅಂತ ಮಾಡಿಕೊಂಡು ಹೈಟು 1280 ಇರಲಿ. 720/1280 ಅಂತ ಮಾಡ್ಕೊಳ್ಳಿ. ನೆಕ್ಸ್ಟು ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಬ್ಯಾಕ್ ಬಂದುಬಿಡಿ. ಸೊ ಈಗ ನೀವು ಏನು ಟೆಕ್ಸ್ಟ್ನ ಇಲ್ಲಿ ಹಾಕಬೇಕು ಅದನ್ನು ನೋಟಲ್ಲಿ ಮೊದಲೇ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. ನೀಟಾಗಿ ಯಾವ ಥರ ಟೈಪ್ ಮಾಡ್ತೀರಾ ಅದೇ ಥರ ಟೈಪ್ ಮಾಡಿ ಇಟ್ಕೊಂಡಿರಿ. ಸೊ ನಾನು ನೋಟ್ಸ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಅಷ್ಟು ಟೆಕ್ಸ್ಟ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ಸೊ ಈಗ ಇದನ್ನು ಪೂರ್ತಿಯಾಗಿ ಕಾಪಿ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಟೆಕ್ಸ್ಟ್ನ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ. ನೆಕ್ಸ್ಟು ಇದನ್ನು ಮಿನಿಮೈಸ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ಬರ್ತೀನಿ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ಗೆ. ಇಲ್ಲಿ ಆ ಒಂದು ಟೆಕ್ಸ್ಟ್ನ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದಾದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ಟೆಕ್ಸ್ಟ್ನ ಇದರಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದು ಸೈಜು ಯೂಟ್ಯೂಬ್ ಶಾರ್ಟ್ಸಿಗೆ ಒಂದು ತಮ್ನೈಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಸೈಜ್ ಆಗಿರುತ್ತೆ. ಓಕೆನಾ? ಸೊ ಈ ಥರ ಟೆಕ್ಸ್ಟ್ನ ಪೂರ್ತಿಯಾಗಿ ನಾವು ಕಾಪಿ ಮಾಡಿ ಪೇಸ್ಟ್ ಮಾಡೋದಕ್ಕೆ ಇದೇ ಸೈಜು ಕರೆಕ್ಟ್ ಆಗಿರುತ್ತೆ. ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೆಕ್ಸ್ಟು ಎಲ್ಲೂ ಹೊರಗಡೆ ಹೋಗದೆ ಇರೋ ಥರ ಸೈಜ್ ಎಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೈಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಎಲ್ಲೂ ಆ ಕಡೆ ಈ ಕಡೆ ಹೋಗದೆ ಇರೋ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಟಿ ಸೈಜ್ ಅಂತ ಇದೆಯಲ್ಲ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. AB ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಾಂಟು ಇದರಲ್ಲಿ ಯಾವ ಫಾಂಟ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ನಾನು ಆರ್ಮ್ ವೆಸ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಅಲೈನ್ಮೆಂಟು, ಇದು ಒಂಥರ ಗಜಿಬಿಜಿ ಥರ ಕಾಣಿಸ್ತಾ ಇದೆಯಲ್ಲ, ಸೊ ಅಲೈನ್ಮೆಂಟ್ನ ನೀಟಾಗಿ ಕೊಡಬೇಕಾಗತ್ತೆ. ಈಗ ನಾನು ಅಲೈನ್ಮೆಂಟ್ ಆಪ್ಷನ್ಗೆ ಹೋಗ್ಬಿಟ್ಟು ಈಗ ನೋಡಿ ಅದು ಹೊರಗಡೆ ಆಗಿರೋದ್ರಿಂದ ಸೈಜ್ನ ಕಡಿಮೆ ಮಾಡಿದ್ದೀನಿ. ಈಗ ಅಲೈನ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಹೋಗಿ ಅಲೈನ್ಮೆಂಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಈ ಥರ ನೀಟಾಗಿ ಕಾಣಿಸೋ ಥರ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನೀವು ಕಲರ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಕಲರ್ ಆಪ್ಷನ್ಗೆ ಹೋಗ್ಬಿಟ್ಟು ಕಲರ್ಸ್ನ ಚೇಂಜ್ ಮಾಡ್ಕೊಳ್ಬೋದು. ನಾನಿಲ್ಲಿ ಡಾರ್ಕ್ ಬ್ಯಾಕ್ಗ್ರೌಂಡ್ನ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ವೈಟನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ? ವೈಟ್ ಟೆಕ್ಸ್ಟ್. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇದು ಸೇವ್ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಈಗ ನಮಗೆ ಬ್ಯಾಕ್ಗ್ರೌಂಡು ಬೇಕಾಗಿಲ್ಲ ಅಲ್ವಾ, ಅದನ್ನು ರಿಮೂವ್ ಮಾಡಬೇಕು. ಅದಕ್ಕಿಂತ ಮುಂಚೆ ನೀವು ಟೆಕ್ಸ್ಟಿಗೆ ಏನಾದರೂ ಶಾಡೋ ಸ್ಟ್ರೋಕ್ ಏನಾದರೂ ಆ್ಯಡ್ ಮಾಡ್ಕೊಳೋದಿದ್ರೆ ಮಾಡ್ಕೊಳ್ಬೋದು. ಆಪ್ಷನಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ, ಅದನ್ನು ನೋಡಿಕೊಂಡು ಟೆಕ್ಸ್ಟ್ನ ನೀಟಾಗಿ ಎಡಿಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಕೆಳಗಡೆ 4th ಆಪ್ಷನ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟ್ರಾನ್ಸ್ಪರೆಂಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ಗ್ರೌಂಡ್ ಟ್ರಾನ್ಸ್ಪರೆಂಟ್ ಆಗಿಬಿಟ್ಟು ಟೆಕ್ಸ್ಟ್ ಮಾತ್ರ ಬರುತ್ತೆ. ಸೇವ್ ಮಾಡೋದಕ್ಕೆ ಸೇವ್ ಆಪ್ಷನ್ ಇದೆ. ಸೇವ್ ಆ್ಯಸ್ ಇಮೇಜ್ ಅಂತ ಓದ್ಬಿಟ್ಟು ಸೇವ್ ಟು ಗ್ಯಾಲರಿ ಕೊಡಿ. ಆ ಟೆಕ್ಸ್ಟು ಅಷ್ಟೂ ಕೂಡ ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ಈಗ ಇನ್ಶಾರ್ಟ್ ಅಪ್ಲಿಕೇಶನ್ಗೆ ಹೋಗಬೇಕಾಗತ್ತೆ. ನೀವು ಇನ್ಶಾರ್ಟಿಗೆ ಹೋಗ್ಬಿಟ್ಟು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಈಗ ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪ್ಲಸ್ ಮಾರ್ಕ್ ಇದೆಯಲ್ಲ ಅಲ್ಲಿ. ಸೊ ಈಗ ನೀವು ಒಂದು ಇಮೇಜ್ ಬ್ಯಾಕ್ಗ್ರೌಂಡ್ ಇಮೇಜ್ನ ಹಾಕಬೇಕಾಗುತ್ತೆ ಇಲ್ಲಿ. ಸೊ ಆ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂಚೆನೇ ಒಂದು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇಲ್ಲಿ ಪಿಕ್ಸಾಬೇಯಿಂದ ಡೌನ್ಲೋಡ್ ಮಾಡಿದ್ದೀನಿ, ಫ್ರೀ ಇಮೇಜಸ್ ಸಿಗುತ್ತೆ. ನೀವಿಲ್ಲಿ ನೋಡ್ಬೋದು ಗ್ಯಾಪ್ ಕಾಣಿಸ್ತಾ ಇದೆ ಬ್ಲ್ಯಾಕ್ ಕಲರಲ್ಲಿ. ಸೊ ಈ ಗ್ಯಾಪ್ ಇರೋದ್ರಿಂದ ಅದು ನೀಟಾಗಿ ಕೂರೋದಿಲ್ಲ, ಹಾಗಾಗಿ ಈ ಇಮೇಜ್ನ ಕೂಡ ಎಡಿಟ್ ಮಾಡ್ಕೊಳ್ಬೇಕು. ನಾನು ಮಿನಿಮೈಸ್ ಮಾಡಿದ್ದೆ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ, ಮತ್ತೆ ಬ್ಯಾಕ್ ಬಂದುಬಿಟ್ಟು ಪಿಕ್ಸೆಲ್ ಲ್ಯಾಬ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಟೆಕ್ಸ್ಟ್ನ
ಡಿಲೀಟ್ ಮಾಡ್ತೀನಿ. ಡಿಲೀಟ್ ಆಪ್ಷನ್ ಮೇಲೆ ಕೊಟ್ಟು ಮತ್ತೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಯೂಟ್ಯೂಬ್ ಥಂಬ್ನೈಲ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ ಕೊಡಿ. ಇದು ಯೂಟ್ಯೂಬಲ್ಲಿ ಕರೆಕ್ಟಾಗಿ ಕಾಣಿಸೋವಂಥ ಸೈಜ್ ಆಗಿರುತ್ತೆ. ನೆಕ್ಸ್ಟು ನೀವು ಕಲರ್ ಏನಾದರೂ ಕೊಡಬೇಕು ಅಂತಂದರೆ ಕಲರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೇನು ಬೇಕಾಗಿಲ್ಲ. ಸೊ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇಮೇಜ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಈ ಒಂದು ಸೈಜ್ಗೆ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಇಮೇಜ್ನ. ಈ ಥರ ಸೆಟ್ ಮಾಡ್ಕೊಂಡಿದ್ದಾದಮೇಲೆ ಸೇವ್ ಆಪ್ಷನ್ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಟು ಗ್ಯಾಲರಿ ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ. ಸೊ ಈಗ ಟೆಕ್ಸ್ಟನ್ನು ಸೇವ್ ಮಾಡಿದ್ದೀವಿ, ಇಮೇಜ್ನು ಸೇವ್ ಮಾಡಿದ್ದೀರಿ. ಮತ್ತು ಇನ್ಶಾರ್ಟ್ ಅಪ್ಲಿಕೇಶನ್ಗೆ ಬನ್ನಿ. ನೀವು ಇನ್ಶಾರ್ಟ್ ಅಪ್ಲಿಕೇಶನ್ಗೆ ಬಂದಿದ್ದಾದಮೇಲೆ ಈಗ ಇನ್ಶಾರ್ಟ್ನ ಓಪನ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಇದನ್ನು ಡಿಸ್ಕಾರ್ಡ್ ಮಾಡಿಬಿಡ್ತೀನಿ. ನಿಮಗೆ ತೋರಿಸ್ಬೇಕು ಅಂತ ಇಮೇಜ್ನ ಸೆಲೆಕ್ಟ್ ಮಾಡಿದ್ದೆ. ಮತ್ತು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಆಪ್ಷನ್ ಕಾಣಿಸ್ತಿದೆಯಲ್ಲ ಪ್ಲಸ್ಸು, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಈಗ ಎಡಿಟ್ ಮಾಡಿದ್ನಲ್ಲ ಆ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದು ನೀಟಾಗಿ ಮೊಬೈಲ್ ಎಷ್ಟಿದೆ ಅಷ್ಟನ್ನು ಕೂಡ ನೀಟಾಗಿ ಕವರ್ ಆಗಿದೆ ಇಮೇಜಿಂದ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಡ್ರ್ಯಾಗ್ ಮಾಡಿ. ನೀವು ಎಷ್ಟೊತ್ತು ಟೆಕ್ಸ್ಟ್ನ ಇಲ್ಲಿ ಸ್ಕ್ರೋಲ್ ಮಾಡ್ತೀರಾ ಅಷ್ಟೊತ್ತು ಡ್ರ್ಯಾಗ್ ಮಾಡಬೇಕಾಗುತ್ತೆ. ಸೊ ಈ ಥರ ಡ್ರ್ಯಾಗ್ ಮಾಡಿದಾದಮೇಲೆ PIP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಸೇವ್ ಮಾಡಿದಂತಹ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ಯಾಲರಿಗೆ ಹೋಗ್ಬಿಟ್ಟು ಈ ಥರ ಸೈಜ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಮೇಲ್ಗಡೆ ಸ್ಕ್ರೋಲ್ ಮಾಡಿ ಈ ಆ್ಯರೋ ಮಾರ್ಕ್ ಇದೆಯಲ್ಲ ಅದನ್ನು ಝೂಮ್ ಥರ ಮಾಡಿದ್ರೆ ಸೈಜು ದೊಡ್ಡದಾಗ್ತಾ ಹೋಗುತ್ತೆ. ಓಕೆನಾ? ಇಷ್ಟು ಸೈಜು ಸಾಕು ಅನಿಸುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಮಾಡ್ಕೊಳ್ಳಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಪಿಕ್ಚರ್ ಹಾಕಿದ್ರೆ ಒಳ್ಳೆಯದು. ಯಾಕೆ ಅಂತಂದರೆ ರೀಯೂಸ್ಡ್ ಕಂಟೆಂಟ್ ಬರೋಲ್ಲ. ಎಲ್ಲದಕ್ಕೂ ಒಂದೇ ಬ್ಯಾಕ್ಗ್ರೌಂಡ್ ಇದ್ದರೆ ರೀಯೂಸ್ಡ್ ಕಂಟೆಂಟ್ ಬರೋವಂಥ ಸಾಧ್ಯತೆ ಇರುತ್ತೆ. ಸೊ ಈಗ ಒಂದು ಲೈನ್ ಬರೋ ಥರ ಇದನ್ನು ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ನೆಕ್ಸ್ಟು ಆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿವರೆಗೂ ಇಮೇಜ್ ಇರುತ್ತೆ ನೋಡಿ ಅಲ್ಲಿವರೆಗೂ ಅದನ್ನು ಡ್ರ್ಯಾಗ್ ಮಾಡ್ಕೊಂಡು ಹೋಗಿ. ಈಗ ಈ ಸ್ಟಾರ್ಟ್ ಆಗುತ್ತಲ್ಲ ಟೆಕ್ಸ್ಟು ಅಲ್ಲಿಗೆ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಕೀ ಫ್ರೇಮ್ ಒಂದು ಆಪ್ಷನ್ನು. ಸೊ ಕೀ ಫ್ರೇಮ್ನ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟು ಆ ಒಂದು ಟೆಕ್ಸ್ಟ್ನ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊತಾ ಹೋಗಿ. ಈ ಥರ ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ಟೆಕ್ಸ್ಟು ಕಂಪ್ಲೀಟಾಗಿ ಮುಗಿಯೋವರೆಗೂ ಕೂಡ ಮೇಲಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಸೊ ನೀವು ಯಾವ ಥರ ಸ್ಕ್ರೋಲ್ ಮಾಡ್ತೀರಾ ಅದೇ ಥರ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಓಕೆನಾ? ಈ ಥರ ಸ್ಕ್ರೋಲ್ ಮಾಡಿಕೊಂಡು ಹೋಗಿ ನಿಮ್ಮದು ಎಷ್ಟು ಟೆಕ್ಸ್ಟ್ ಇರುತ್ತೋ ಅಲ್ಲಿವರೆಗೂ ಕೂಡ ಇದೇ ಥರ ಮಾಡಬೇಕಾಗುತ್ತೆ. ನಾನು ಹೇಳಿದ್ನಲ್ಲ ಬ್ಯಾಕ್ಗ್ರೌಂಡು ಯಾವಾಗಲೂ ಇಮೇಜಸ್ನ ಹಾಕಿ ಮತ್ತು ವಾಯ್ಸ್ ಓವರ್ ಕೊಡಿ. ಆವಾಗ ನಿಮ್ಮ ಮಾನಿಟೈಸೇಷನ್ಗೆ ತೊಂದರೆ ಆಗೋದು ಕಡಿಮೆ ಆಗುತ್ತೆ. ಓಕೆನಾ? ಸೊ ಈ ಥರ ಸ್ಕ್ರೋಲ್ ಮಾಡ್ಕೊಳ್ಳಿ. ಲಾಸ್ಟು ಲೈನ್ ಕಾಣಿಸ್ತಿದೆಯಲ್ಲ ಅದು ಪೂರ್ತಿಯಾಗಿ ಹೋಗಬೇಕು. ಅಲ್ಲಿವರೆಗೂ ಸ್ಕ್ರೋಲ್ ಮಾಡಿ ನೀಟಾಗಿ. ಈಗೇನು ಮಾಡ್ತೀರಾ ಅಂತ ಅಂದರೆ ಈ ಒಂದು ಕೆಳಗಡೆ ಟೆಕ್ಸ್ಟ್ ಇದೆಯಲ್ಲ ಅದನ್ನು ಕೊನೆಯದಾಗಿ ಎಂಡಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಕೀ ಫ್ರೇಮ್ ಆ್ಯಡ್ ಮಾಡಿದ್ದಾದಮೇಲೆ ರೈಟ್ ಮಾರ್ಕ್ ನೋಡಿ. ಇವಾಗ ಅದನ್ನು ಕೆಳಗಡೆ ಎಳಿಬೇಕು. ಟೆಕ್ಸ್ಟ್ನ ಕೆಳಗಡೆ ಎಳೆದಿದ್ದಾದಮೇಲೆ ಈಗ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ನಿಮಗೆ ಅಂತ ಟೆಕ್ಸ್ಟು. ಈಗ ಪ್ಲೇ ಮಾಡಿ ನೋಡಿ. ಈ ಥರ ಸ್ಕ್ರೋಲ್ ಆಗ್ತಾ ಹೋಗುತ್ತೆ. ನೀವು ಓದ್ಬೋದು. ಶಾಲೆಯಲ್ಲಿ ಕಲಿಯುವ ಪಾಠ ಮೌಲ್ಯವನ್ನು ಕಲಿಸಿದರೆ ಬದುಕು ಕಲಿಸುವ ಪಾಠ ಜೀವನವನ್ನೇ ಕಟ್ಟಿಕೊಡುತ್ತದೆ. ಬದುಕು ಅಂದುಕೊಂಡಷ್ಟು ಸುಲಭವಲ್ಲ, ಆದರೆ ಜೀವನದಲ್ಲಿ ಬದುಕಿ ತೋರಿಸುವುದು ಕಷ್ಟವೇನಲ್ಲ. ನಾಲಿಗೆ ಅರಿಬಿಡದೆ ಮೌನವಾಗಿರು, ಸಾಧಿಸಿದ ಮೇಲೆ ನಿನ್ನ ಸಾಧನೆ ಮಾತನಾಡುತ್ತದೆ. ಈ ಥರ ನಾನು ಬರ್ತಿದ್ದೀನಿ, ನನಗೆ ಬಂದಿದ್ದ ರೀತಿ. ಸೊ ಈ ಥರ ನೀವು ಎಡಿಟ್ ಮಾಡ್ಬೋದು. ಸೊ ಈಗ ಎಡಿಟ್ ಮಾಡಿದಾದಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸೇವ್ ಆಗಿರುತ್ತೆ. ನೆಕ್ಸ್ಟು ನೀವು ವಾಯ್ಸ್ ಓವರ್ನ ಕೊಡಬೇಕು, ಇಲ್ಲಾಂದರೆ ಮ್ಯೂಸಿಕ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸೊ ಮ್ಯೂಸಿಕ್ ಅಥವಾ ವಾಯ್ಸ್ ಓವರ್ನ ಕೊಡೋದಕ್ಕೆ ಇಲ್ಲಿ ಕೆಳಗಡೆ ಆಪ್ಷನ್ಸ್ ಕಾಣಿಸ್ತಾ ಇದೆಯಲ್ಲ, ತೋರಿಸ್ತೀನಿ ನಿಮಗೆ. ಆಡಿಯೋ ಅಂತ ಆಪ್ಷನ್ ಇರುತ್ತೆ. ಸೊ ಈ ಥರ ಸ್ಕ್ರೋಲ್ ಔಟ್ ಆಗ್ತಾ ಹೋಗುತ್ತೆ. ಈಗ ಆಡಿಯೋ ಅಂತ ಆಪ್ಷನ್ ಇದೆ ನೋಡಿ, ಸೆಕೆಂಡ್ ಆಪ್ಷನ್ನು. ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಮ್ಯೂಸಿಕ್ ಏನಾದರೂ ಡೌನ್ಲೋಡ್ ಮಾಡಿದರೆ ಯೂಟ್ಯೂಬ್ ಆಡಿಯೋ ಲೈಬ್ರರಿ ಅಥವಾ ಫ್ರೀ ಮ್ಯೂಸಿಕ್ಕಿಂದ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿಕೊಂಡು ಮೈ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಡೌನ್ಲೋಡ್ ಮಾಡಿರೋವಂಥ ಮ್ಯೂಸಿಕ್ಗಳೆಲ್ಲ ಇರುತ್ತೆ. ಇಲ್ಲ ಮುಂಚೆನೇ ವಾಯ್ಸ್ ಓವರ್ ಏನಾದರೂ ಕೊಟ್ಟಿದ್ರು ಕೂಡ ಇಲ್ಲಿ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಮ್ಯೂಸಿಕ್ ನಾನೇನು ಕೂಡ ಡೌನ್ಲೋಡ್ ಮಾಡಿಲ್ಲ, ಮಾಡಿದರೆ ಸೆಲೆಕ್ಟ್ ಮಾಡ್ಕೊಬೋದು ನೀವು. ಇಲ್ಲ ವಾಯ್ಸ್ ಓವರ್ ಕೊಡ್ತೀನಿ ಅಂತಂದರೆ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೆಡ್ ಬಟನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ವಾಯ್ಸು ರೆಕಾರ್ಡ್ ಆಗ್ತಾ ಹೋಗುತ್ತೆ. ನಾನಿವಾಗ ತೋರಿಸ್ತೀನಿ ನಿಮಗೆ ನೋಡಿ. ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ವಾಯ್ಸ್ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆದಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗುತ್ತೆ. ಓಕೆನಾ? ಸೊ ಈ ಥರ ನೀವು ವಾಯ್ಸ್ ಓವರ್ ಕೊಡೋದಿದ್ರೆ ಕೊಡ್ಬೋದು, ಮ್ಯೂಸಿಕ್ ಆ್ಯಡ್ ಮಾಡೋದಿದ್ರೆ ಮಾಡ್ಬೋದು. ಆದಷ್ಟು ವಾಯ್ಸ್ ಓವರ್ನ ಕೊಡಿ, ಆಗ ಮಾನಿಟೈಸೇಷನ್ಗೆ ತೊಂದರೆ ಆಗೋದಿಲ್ಲ, ರೀಯೂಸ್ಡ್ ಕಂಟೆಂಟ್ ಎಲ್ಲ ಬರೋದಿಲ್ಲ. ಅದು ನನ್ನ ಸಜೆಷನ್ನು. ಈ ರೀತಿಯಾಗಿ ನೀವು ಸ್ಕ್ರೋಲಿಂಗ್ ಟೆಕ್ಸ್ಟ್ ವೀಡಿಯೋಸ್ನ ಮಾಡ್ಬೋದು. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ, ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಇಲ್ಲಿ ಇನ್ಶಾಟ್ ಅಂತ ಕಾಣಿಸ್ತಾ ಇದೆಯಲ್ವಾ, ಸೊ ಆ ವಾಟರ್ ಮಾರ್ಕ್ನ ರಿಮೂವ್ ಮಾಡಬೇಕು ಅಂತಂದರೆ ಇನ್ಶಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ಸರಿ ನಾನು ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ನಾವು ಎಡಿಟ್ ಮಾಡಿದ್ದೀವಲ್ಲ, ಸೊ ಈಗ ಕಂಪ್ಲೀಟಾಗಿ ರೆಡಿ ಆಗಿದೆ. ಆ ವಾಟರ್ ಮಾರ್ಕ್ ಮೇಲೆ ಏನು ಕಾಣಿಸ್ತಾ ಇದೆ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಸೊ ಫ್ರೀ ರಿಮೂವ್ ಅಂತ ಇರುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನೋಡಿ ಈಗ ಫ್ರೀ ರಿಮೂವ್ ಅಂತ ಸಿಗುತ್ತೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಆ ವಾಟರ್ ಮಾರ್ಕ್ ಕೂಡ ಡಿಲೀಟ್ ಆಗುತ್ತೆ, ಒಂಥರ ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ. ಓಕೆನಾ? ಈ ಥರ ನೀವು ರೆಡಿ ಮಾಡ್ಕೊಳ್ಳಿ. ಇಷ್ಟೇ ಸ್ಕ್ರೋಲಿಂಗ್ ವಿಡಿಯೋ ಮಾಡೋ ಅಂಥದ್ದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಮತ್ತೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಅದ್ರ ಮೇಲೆ ನಾನು ವೀಡಿಯೋಸ್ನ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಗಾಯ್ಸ್, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್.